ಓಂ ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಓಂ ಅಂತ 3ನೇ ಅಧ್ಯಾಯದ 3ನೇ ಪಾದದ ಮೊದಲನೇ ಸೂತ್ರ. ಇದು ಉಪಾಸನಾ ಪಾದ ಅಂತ ಕರೆಸ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅನುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 94ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಏನು ಹೇಳೋರಿದ್ದಾನೆ ಅನ್ನೋದನ್ನು ಈಗ ನೋಡಬೇಕು. ಎಲ್ಲರೂ ಕೂಡ ಹೇಗೆ ಭಗವಂತನನ್ನು ತಿಳಿಯಬೇಕು ಮತ್ತು ಉಪಾಸಿಸಬೇಕು. ಅಖಿಲೈಹಿ ಗುಣೈಹಿ ಸರ್ವವೇದೈಶ್ಚ ಯಥಾಬಲಂ ವಿಷ್ಣು ಜ್ಞೇಯ. ಯಥಾಬಲಂ, ನಿಮಗೆಷ್ಟು ಶಕ್ತಿ ಇದೆಯೋ ಅಷ್ಟು ಆ ಶಕ್ತಿಗನುಸಾರವಾಗಿ. ಅಖಿಲೈಹಿ ಗುಣೈಹಿ, ಎಷ್ಟು ಗುಣಗಳನ್ನು ನೀವು ಭಗವಂತನಲ್ಲಿ ತಿಳಿದು ಉಪಾಸಿಸಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು. ಮತ್ತು ಯಥಾಶಕ್ತಿ ಅಖಿಲಾನ್ ವೇದಾನ್, ನಿಮಗೆಷ್ಟು ಶಕ್ತಿ ಇದೆಯೋ ಅಷ್ಟೆಲ್ಲವನ್ನು ಕೂಡ ಅಧ್ಯಯನ ಮಾಡಬೇಕು. ವೇದಗಳ ಮೂಲಕವಾಗಿ ವಿಷ್ಣು ಜ್ಞೇಯ, ಭಗವಂತನನ್ನು ನಾವು ತಿಳಿಯಬೇಕು. ಇತಿ ಸರ್ವವೇದಾಂತ ಪ್ರತ್ಯಯ ನಯಸ್ಯ, ಸರ್ವವೇದಾಂತ ನಯಾಧಿಕರಣ ಹೀಗೆ ಹೇಳಿದೆ. ಮತ್ತೆ ಅದೆಲ್ಲ ಯಾವುದಕ್ಕೆ ಉಪಯೋಗ ಆಗ್ತದೆ ಅಂದರೆ ವಕ್ಷಮಾಣ ಧ್ಯಾನ ರೂಪ ಉಪಾಸನ ಉಪಯೋಗಿತೆಯ. ಉಪಾಸನ ಅಂತ ಅನ್ನೋದು ಧ್ಯಾನೋಪಾಸನ ಮತ್ತು ಶಾಸ್ತ್ರ ಪ್ರವಚನ ರೂಪದ್ದು ಅಂತ 2 ಥರ ಇದೆ. ಸೋಪಾಸನಾಚಿ ದ್ವಿವಿಧ, ಶಾಸ್ತ್ರಾಭ್ಯಾಸ ಸ್ವರೂಪಿಣಿ, ಧ್ಯಾನ ರೂಪ ಪರಾಚಯವ ಅಂತ. ಹೀಗೆ ಮುಂದೆ ಆ ಧ್ಯಾನ ರೂಪವಾದ ಉಪಾಸನೆಯ ಬಗ್ಗೆ ಹೇಳೋರಿದ್ದಾರೆ. ಅದಕ್ಕೆ ಇದು ಉಪಯುಕ್ತ, ಈ ಸರ್ವವೇದಾಂತ ಪ್ರತ್ಯಯಾಧಿಕರಣ ಅಂತ ಅನ್ನೋದು. ನಮಗೆ ಜ್ಞಾನದ ಪ್ರಾಪ್ತಿಯೇ ಇಲ್ಲದೆ ಹೋದರೆ ನಾವು ಭಗವಂತನನ್ನು ಉಪಾಸಿಸುವುದೇನನ್ನು ಆತ್ಮಾರೇ ದ್ರಷ್ಟವ್ಯ, ಅವನನ್ನು ನೀವು ಕಾಣಬೇಕು. ಹೇಗೆ ಕಾಣಬೇಕು ಅಂದರೆ ಮೊದಲು ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಭಗವಂತನ ಕುರಿತಾಗಿ ಶ್ರವಣ ಮಾಡಬೇಕು ಮೊದಲು, ಮುಂದೆ ನಿಧಿಧ್ಯಾಸಿತವ್ಯ, ಆತನ ಕುರಿತು ಮನನ ಮಾಡ್ಕೋಬೇಕು, ಮತ್ತು ನಿಧಿಧ್ಯಾಸಿತವ್ಯ, ಕೊನೆಗೆ ಆತನ ಬಗ್ಗೆ ಧ್ಯಾನ ಮಾಡಬೇಕು. ಅದಾದ್ಮೇಲೆ ಅವನನ್ನು ನೋಡ್ಲಿಕ್ಕೆ ಸಾಧ್ಯ ಅಂತ ಹೀಗೆ ಹೇಳಿದೆ. ಬೃಹದಾರಣ್ಯಕ ಉಪನಿಷತ್ತು ಕೂಡ ಹೇಳಿದೆ. ಆದ್ರಿಂದ ಧ್ಯಾನ ಅಂತನ್ನುವುದು ಕೊನೆಯ ಹಂತ. ಅದಕ್ಕೆ ಪೂರ್ವಭಾವಿಯಾಗಿರೋದೇ ಶ್ರವಣ ಮನನ. ಆ ಶ್ರವಣದ ಮಹತ್ವವನ್ನು ಹೇಳುವಂಥದ್ದು ಈ ಸರ್ವವೇದಾಂತ ಪ್ರತ್ಯಯಾಧಿಕರಣ. ಅದಕ್ಕೆ ಸೂತ್ರಕಾರರು ಅದನ್ನ ಮೊದಲು ತಗೊಂಡಿದ್ದಾರೆ. ಸೂತ್ರಕಾರರಿಗೆ ಆ ಸೂತ್ರಕ್ಕೆ ಸಂಬಂಧಿಸಿದ ಅಧಿಕರಣವನ್ನ ಮೊದಲು ಹೇಳುವ ಉದ್ದೇಶ ಇರುವುದು ಈ ಕಾರಣಕ್ಕಾಗಿ. ಅದು ಧ್ಯಾನಕ್ಕೆ ಉಪಯುಕ್ತ ಆದ್ರಿಂದ ಅದನ್ನು ಮೊದಲು ಹೇಳಿದ್ದಾರೆ. ಆದರೆ ಆಚಾರ್ಯರು ಮಾತ್ರ ಅದನ್ನ ಈ ಸರ್ವವೇದಾಂತ ಪ್ರತ್ಯಯಾಧಿಕರಣದ ಸಾರವನ್ನು ಗ್ರಹಿಸುವ ಯಥಾಬಲಂ ಜ್ಞೇಯ ಅನ್ನುವ ಮಾತೇನಿದೆ, ಇದನ್ನ ಆಮೇಲೆ ತಗೊಂಡಿದ್ದಾರೆ ಆಚಾರ್ಯ ಕೊನೆಗೆ. ಇದಕ್ಕಿಂತ ಮುಂಚೆನೇ ಹಿಂದಿನ ಅನೇಕ ಸೂತ್ರಗಳು ಭಗವಂತ ಹೇಗೆ ಯಾವ್ಯಾವ ಗುಣದಿಂದ ಉಪಾಸನೆ ಮಾಡಬೇಕು ಅನ್ನುವುದೆಲ್ಲ ಮೊದಲು ಬಂದಾಗಿದೆ. ಆಚಾರ್ಯರು ಕ್ರಮವನ್ನ ವ್ಯತ್ಯಾಸ ಮಾಡಿದ್ದಾರೆ. ಸೂತ್ರಕೃತ ಆದವು ನಿವೇಶಿತತ್ವೇಪಿ, ಸೂತ್ರಕಾರರು ಇವುಗಳನ್ನು ಮೊದಲು ಹೇಳಿದ್ರು ಕೂಡ ಆಚಾರ್ಯರನ್ನು ಆಮೇಲೆ ಹೇಳಿರುವುದು ಯಾಕೆ? ಉತ್ತರತ್ರ ತದರ್ಥ ಭಾಷಣಂ ಕೃತಂ, ಆಚಾರ್ಯರಿಂದ ಇದು ಉತ್ತರತ್ರ ಆಮೇಲೆ ಹೇಳಲ್ಪಟ್ಟಿದೆ. ಯಾಕೆಂದ್ರೆ ಉಪಾಸನಾ ಉಪಯೋಗ ಸ್ಫೋರಣಾಯ, ಉಪಾಸನೆಗೆ ಇದು ಉಪಯುಕ್ತ ಜ್ಞಾನ ಸಂಪಾದನೆ ಅನ್ನೋದು, ಅದನ್ನು ತಿಳಿಸ್ಬೇಕಾಗಿದೆ. ಉಪಾಸನಾಯಾಮೇವ ಅಧಿಕಾರಿ ವ್ಯವಸ್ಥಾ ನತ್ವಿಹ, ಜ್ಞಾನ ಅಂತನ್ನುವುದು ಉಪಾಸನೆಗೆ ಉಪಯುಕ್ತ. ಸರಿ, ಆ ಅಧಿಕಾರಿ ವ್ಯವಸ್ಥಾ ಅಂತನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಉಪಾಸನೆಗೆ ಸಂಬಂಧಪಟ್ಟಂತೆ ಅಧಿಕಾರಿ ವ್ಯವಸ್ಥಾ ಇದೆ. ಇಂಥದನ್ನ ನೀವು ಉಪಾಸನೆ ಮಾಡಬಾರ್ದು, ಇಂಥದನ್ನು ಉಪಾಸನೆ ಮಾಡಬೇಕು ಅಂತ ಹೀಗೆಲ್ಲ ಅಧಿಕಾರಿ ವ್ಯವಸ್ಥೆ ಇರುವುದು ಉಪಾಸನೆ. ನತ್ವಿಹ ಸಾಸ್ತಿ, ಜ್ಞಾನ ಸಂಪಾದನೆಗೆ ಮಾತ್ರ ಉಪಾಸನಾ ವ್ಯವಸ್ಥೆ ಅಂತನೂ ಇಲ್ಲ. ಇದನ್ನು ಆಚಾರ ತಿಳಿಸಬೇಕಾಗಿದೆ. ಇತಿ ದ್ಯೋತನಾಯ ಉಪಾಸನಾವುಕ್ತ್ಯನಂತರಂ, ಉಪಾಸನೆಗಳ ಬಗ್ಗೆ ಹೇಳಬೇಕಾದ್ದೆಲ್ಲವನ್ನು ಹೇಳಿದ ಬಳಿಕವೇ ಆಚಾರ್ಯರು ಈ
ಜ್ಞೇಯೋ ವಿಷ್ಣು ಯಥಾ ಬಲಂ ಅಂತ ಆಮೇಲೆ ಹೇಳಿದ್ದಾರೆ. ಇದು ಆಚಾರ್ಯರ ಉದ್ದೇಶ. ಇಲ್ಲಿ ಇನ್ನೊಂದ್ಸರಿ ನಾವು ಎಲ್ಲವನ್ನೂ ಉಪಾಸಿಸಕ್ಕೆ ಸಾಧ್ಯ ಇಲ್ಲ, ಆದರೆ ಎಲ್ಲವನ್ನೂ ತಿಳಿಲಿಕ್ಕೆ ಸಾಧ್ಯ ಇದೆ ಅಂತ ಏನು ಹೇಳ್ತೀವಲ್ಲ, ಅದರ ಬಗ್ಗೆ ನನಗೆ ಮತ್ತೊಂದು ಸ್ಮರಣ ಮಾಡಿದಾಗ ತಿಳಿದ ವಿಷಯ ಒಂದು ಹೇಳ್ತೇನೆ. ಇದು ಬಹಳ ಮಹತ್ವದ ವಿಷಯ ಅಂತಲ್ಲ, ಆದರೂ ಅದನ್ನು ಹೇಳಬೇಕು. ಎಲ್ಲವನ್ನೂ ಉಪಾಸಿಸಕ್ಕೆ ಸಾಧ್ಯ ಇಲ್ಲ. ಉಪಾಸನೆ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದ ಅಧಿಕಾರಿ ವ್ಯವಸ್ಥೆ ಇದೆ, ಆದರೆ ಜ್ಞಾನಕ್ಕೆ ಆ ವ್ಯವಸ್ಥೆ ಇಲ್ಲ. ಇಹ ಸ ನಾಸ್ತಿ ಅಂತ ತಿಳ್ಕೊಳ್ಳಿಕ್ಕೆ, ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಆ ಅಧಿಕಾರಿ ವ್ಯವಸ್ಥೆ ಅನ್ನೋದೇನೂ ಇಲ್ಲ ಅಂತೇನು ಹೇಳ್ತಿದಾರಲ್ಲ. ಸರ್ವ ಗುಣಗಳ ಜ್ಞಾನವನ್ನು ಸರ್ವ ಅಧಿಕಾರಿಗಳು ಮಾಡ್ಕೋಬೇಕು ಅಂತ. ಸರಿ, ಜ್ಞಾನಕ್ಕೆ ಅಧಿಕಾರಿ ವ್ಯವಸ್ಥೆ ಇಲ್ಲ ಅಂತನೂ ಸರಿ, ಆದರೆ ಜ್ಞಾನವನ್ನು ಕೂಡ ನಮ್ಮ ಯೋಗ್ಯತೆಗೆ ಅನುಸಾರವಾಗಿಯೇ ನಾವು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ. ಅದೊಂದು ಗೊತ್ತಿರ್ಬೇಕು ನಮಗೆ. ನಮ್ಮ ಯೋಗ್ಯತೆಗೆ ಮೀರಿದ ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕೆ ನಮ್ಗೆ ಆಗೋದೂ ಇಲ್ಲ. ನಮ್ಮ ಯೋಗ್ಯತೆಗೆ ಮೀರಿದ್ದನ್ನು ನಾವು ಉಪಾಸನೆ ಮಾಡಬಾರ್ದು ಹೇಗೋ ಹಾಗೆ ನಮ್ಮ ಯೋಗ್ಯತೆಗೆ ಮೀರಿದ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೂ ಆಗೋದಿಲ್ಲ. ಮೂಲಭೂತವಾಗಿಯೇ ನಮ್ಮ ಯೋಗ್ಯತೆಗೆ ಮೀರಿದ ಕರ್ಮವನ್ನು ಮತ್ತೆ ಜ್ಞಾನವನ್ನು ಉಪಾಸನೆಯನ್ನು ಯಾವುದನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ನಾವು ಏನನ್ನ ಅಧ್ಯಯನ ಮಾಡಿದ್ದೀವಿ ಅದೆಲ್ಲವನ್ನು ಉಪಾಸನೆ ಮಾಡುವಂತಿಲ್ಲ, ಇಷ್ಟೇ. ಹೀಗರ್ಥ. ತಿಳಿಯುವುದು ನಮ್ಮ ಶಕ್ತಿಗೆ ಅನುಸಾರವಾಗಿ ತಿಳಿಯುವುದು. ಯಾಕಂದ್ರೆ ಅನುವ್ಯಾಖ್ಯಾನದಲ್ಲಿ ಸ್ಪಷ್ಟ ಇದೆ, ಯಥಾಶಕ್ತಿ ಅಖಿಲಾನ್ವೇದಾನ್ ಅಂತ. ಅದು ಅನುವ್ಯಾಖ್ಯಾನ ಹೇಳುವುದು ಆ ಕಡೆ ಇರಲಿ. ಎಲ್ಲವನ್ನು ಓದ್ತೀನಿ ಹೋದ್ರೆ ನಮಗೆ ಅರ್ಥ ಆಗೋದಿಲ್ಲಲ್ಲ. ಎಲ್ಲ ಕರ್ಮಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಓದ್ತೀವಿ ಅಂದ್ರೆ ನಮ್ಗೆ ಅರ್ಥನೂ ಆಗೋದಿಲ್ಲ. ಆದ್ರಿಂದ ಅದು ನಮಗೆ ಅನುಭವ ಸಿದ್ಧ ಇದೆ. ಆದ್ರಿಂದ ಜ್ಞಾನಕ್ಕೂ ಕೂಡ ಅಧಿಕಾರಿ ವ್ಯವಸ್ಥೆ ಇದೆ, ಆದರೆ ತಿಳಿದಿದ್ದೆಲ್ಲವನ್ನು ಉಪಾಸನೆ ಮಾಡುವಂತಿಲ್ಲ. ಅನೇಕ ಸಂಗತಿಗಳನ್ನು ತಿಳಿಯಬಹುದು, ಅದರಲ್ಲಿ ಕೆಲವನ್ನೇ ಉಪಾಸನೆ ಮಾಡಬೇಕು. ನಾವು ಕೂಡ ತಿಳಿದಿದ್ದೆಲ್ಲವನ್ನೂ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಉಪಾಸನೆಗೆ ಅಧಿಕಾರಿ ವ್ಯವಸ್ಥೆ ಇದೆ, ಜ್ಞಾನಕ್ಕೆ ಅಧಿಕಾರಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಿರೋದಷ್ಟೇ. ಅದೊಂದು ನಮ್ಮ ಗಮನದಲ್ಲಿ ಇರಬೇಕು. ಇತಿ ದ್ಯೋತನಾಯ, ಹೀಗೆ ತಿಳಿಸ್ಲಿಕ್ಕಾಗಿ ಉಪಾಸನೆಗೆ ಸಂಬಂಧಪಟ್ಟ ವಿಷಯಗಳನ್ನೆಲ್ಲವನ್ನು ಮೊದಲು ಹೇಳಿ, ಆಮೇಲೆ ಈ ಸರ್ವ ವೇದಾಂತ ಪ್ರತ್ಯಾಧಿಕರಣದ ಸಾರವನ್ನು ಯಥಾಬಲಂ ಜ್ಞೇಯ ವಿಷ್ಣು ಅಂತ ಹೇಳಿದ್ದಾರೆ. ಅನ್ಯಥಾ ಜ್ಞಾನವತ ಉಪಾಸನಾಯಾಮಪಿ ಅವಿಶೇಷೇಣ ಸರ್ವೇಪ್ಯಧಿಕಾರಿಣ ಇತಿ ಧೀ ಸ್ಯಾತ್. ಈ ಒಂದು ಸ್ಪಷ್ಟೀಕರಣ, ಈ ಒಂದು ವ್ಯತ್ಯಾಸವನ್ನ ಅಧಿಕರಣದ ಹಿಂದು ಮುಂದನ್ನು ಆಚಾರ ಮಾಡಿಲ್ಲದೆ ಹೋಗಿದ್ರೆ ನಮ್ಗೆ ಓದುವವರಿಗೊಂದು ತಪ್ಪು ತಿಳುವಳಿಕೆ ಆಗುವ ಸಾಧ್ಯತೆ ಇತ್ತು. ಅದೇನು, ಈ ಜ್ಞಾನ ಮತ್ತು ಉಪಾಸನೆ, ಅದಕ್ಕೆ ಇವೆರಡಕ್ಕೂ ಸಂಬಂಧಪಟ್ಟಂತೆ ಎಲ್ಲರೂ ಸಮಾನವಾಗಿ ಅಧಿಕಾರಿಗಳು ಅಂತ ಹೀಗೊಂದು ಜ್ಞಾನ ಬರುವ ಸಾಧ್ಯತೆ ಇತ್ತು, ತಪ್ಪು ತಿಳುವಳಿಕೆ ಆಗುವ ಸಾಧ್ಯತೆ ಇತ್ತು. ಇದು ಧೀಹಿ ಸ್ಯಾತ್, ಹೀಗೊಂದು ಅನಿಸಿಕೆ ಅದು ಓದುವವರಿಗೆ ಆ ಥರ ಆಗುವ ಸಾಧ್ಯತೆ ಇತ್ತು. ಅದು ಆಗಬಾರ್ದಾಗಿದೆ. ಅನ್ಯಥಾ ಜ್ಞಾನವತ್ ಉಪಾಸನಾಯಾಮಪಿ, ಜ್ಞಾನಕ್ಕೆ ಎಲ್ಲರೂ ಹೇಗೆ ಅಧಿಕಾರಿಗಳು, ಅರ್ಥಾತ್ ಎಷ್ಟೆಷ್ಟು ಜ್ಞಾನವನ್ನು ನಾವು ನಮ್ಮ ತರಗತಿಯವರು ಕೂಡ, ನಮ್ಮ ಗ್ರೇಡಿನವರು ಕೂಡ ಸಂಪಾದನೆ ಮಾಡಬಹುದಾಗಿದೆಯೋ ಅಷ್ಟೇ ಉಪಾಸನೆಯನ್ನು ಮಾಡಲಿಕ್ಕೂ ಕೂಡ ನಮ್ಗೆ ಅಧಿಕಾರ ಇದೆ. ಧೀ ಸ್ಯಾತ್, ಹೀಗೊಂದು ತಪ್ಪು ತಿಳುವಳಿಕೆ ನಮಗಾಗುವ ಸಾಧ್ಯತೆ ಇತ್ತು. ಇದನ್ನು ತಪ್ಪಿಸ್ಲಿಕ್ಕಾಗಿ ಉಪಾಸನೆಗೆ ಸಂಬಂಧಪಟ್ಟದ್ದನ್ನ ಮೊದಲು ಹೇಳಿದ್ದಾರೆ, ಜ್ಞಾನಕ್ಕೆ ಸಂಬಂಧಪಟ್ಟದನ್ನ ಆಮೇಲೆ ಹೇಳಿದ್ದಾರೆ. ಅಲ್ಲಿಗೆ ಈ 90ನೇ ಗದ್ಯ ಭಾಗ ಸಮಾಪ್ತ ಆಗಿದೆ.